ನಿಮ್ಮ ಆಧಾರ್ ನಂಬರ್ ಇಂದೇ ಪರೀಕ್ಷೆ ಮಾಡಿಕೊಳ್ಳಿ. ಜನರ ಆಧಾರ್ ಹೆಸರಲ್ಲಿ ಕೋಟಿ ಕೋಟಿ ನುಂಗಿದ್ಯಾರು? ಸಾಮಾನ್ಯ ಜನರ ಆಧಾರ್ ಮಿಸ್ಯೂಸ್ ಮಾಡಿದ ದುಷ್ಟ ಜಿಎಸ್ಟಿ ಹೆಸರಲ್ಲಿ ವಂಚನೆ, ಸಾಮಾನ್ಯ ಜನ ಜೈಲು. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಸಾಮಾನ್ಯ ಜನ ಮೊಬೈಲನ್ನು ಖರೀದಿ ಮಾಡೋದಕ್ಕೆ ಕೊಟ್ಟಂತಹ ಆಧಾರ್ ಕಾರ್ಡ್ ಮಿಸ್ಯೂಸ್ ಅನ್ನು ಮಾಡಿಕೊಂಡು ನೂರಾರು ಕೋಟಿ ರೂಪಾಯಿ ವಂಚನೆಯನ್ನ ನಡೆಸಿದ್ದಾರೆ ಕಿರಾತಕರು. ನಿಮ್ಮ ಆಧಾರ್ ಕಾರ್ಡ್ ಸುರಕ್ಷಿತವಾಗಿದೆಯಾ ಅನ್ನುವಂಥದ್ದನ್ನ ಮೊದಲು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಬೆಂಗಳೂರಿನ 102 ಕೋಟಿ ರೂಪಾಯಿ GST ಹಗರಣದ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ನಿಮ್ಗೇನಾದ್ರೂ ಗೊತ್ತಾದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಇಂದಿನ ಡಿಜಿಟಲ್ ಆರ್ಥಿಕತೆಯಲ್ಲಿ ಆಧಾರ್ ಮತ್ತು ಪಾನ್ ಕಾರ್ಡ್ಗಳು ನಮ್ಮ ಅಸ್ತಿತ್ವದ ಅವಿಭಾಜ್ಯ ಅಂಗಗಳಾಗಿದೆ. ಆದರೆ ಇದೇ ದಾಖಲೆಗಳು ಇವತ್ತು ಆರ್ಥಿಕ ಅಪರಾಧಿಗಳ ಪಾಲಿಗೆ ಮಾಸ್ಟರ್ ಕೀಗಳಾಗಿ ಬದಲಾಗ್ತಾ ಇದೆ. ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ಅಥವಾ ಸಣ್ಣ ಸಾಲ ಕೊಡಿಸುವಂತಹ ಆಮಿಷವನ್ನ ಒಡ್ಡಿ ನಡೆಸುವಂತಹ ಅಮಾಯಕ ಇನೋಸೆಂಟ್ ಡೇಟಾ ಕಲೆಕ್ಷನ್ ಅಭಿಯಾನಗಳ ಮೂಲಕ ನಿಮ್ಮ ದಾಖಲಾತಿಗಳು ಕಳ್ಳರ ಪಾಲಾಗ್ತಾ ಇರಬಹುದು ಅನ್ನುವಂತಹ ಆತಂಕಕಾರಿ ಸತ್ಯವೊಂದು ಈಗ ಬೆಳಕಿಗೆ ಬಂದಿದೆ. ಏಪ್ರಿಲ್ 23, 2026ರಂದು ಬೆಂಗಳೂರಿನಲ್ಲಿ ಪತ್ತೆಯಾದಂತಹ ಬೃಹತ್ GST ವಂಚನೆ ಪ್ರಕರಣ, ಡಿಜಿಟಲ್ ಕಳ್ಳಾಟಗಳು ಹೇಗೆ ಸರ್ಕಾರದ ತಿಜೋರಿಗೆ ಕನ್ನವನ್ನು ಹಾಕ್ತಾ ಇದೆ ಅನ್ನುವಂತಹದನ್ನ ಸಾಬೀತುಪಡಿಸಿದೆ. ಜೊತೆಗೆ ಸಾಮಾನ್ಯ ಜನರು ತಮ್ಮ ತಪ್ಪು ಇಲ್ಲದೆ ಹೋದ್ರೂ ಸಹ ಕಾನೂನಿನ ಬಲೆಗೆ ಬೀಳುವಂತಹ ಕರುಣಾಜನಕ ಸ್ಟೋರಿಯೂ ಸೇರಿದೆ. ವಾಣಿಜ್ಯ ತೆರಿಗೆ ಇಲಾಖೆಯ ಜಾರಿ ವಿಭಾಗದ ಅಧಿಕಾರಿಗಳು ಭೇದಿಸಿರುವಂತಹ ಈ ಹಗರಣದ ಡೆಪ್ತ್ ಏನಿದೆ ಅಲ್ವಾ, ಅತಿ ದೊಡ್ಡದು. ತನಿಖೆಯ ಅಂಕಿ ಅಂಶಗಳ ಪ್ರಕಾರ ವಂಚಕರು ಸುಮಾರು 410 ಕೋಟಿ ರೂಪಾಯಿ ಮೊತ್ತದ ವಹಿವಾಟನ್ನ ನಡೆಸದಂತೆ ದಾಖಲೆಯನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗಿರುವಂತಹ ಬರೋಬ್ಬರಿ 102.5 ಕೋಟಿ ರೂಪಾಯಿ ತೆರಿಗೆಯನ್ನ ಲೂಟಿ ಮಾಡಿದ್ದಾರೆ. ಈ 102.5 ಕೋಟಿ ರೂಪಾಯಿ ಅನ್ನುವಂಥದ್ದು ಕೇವಲ ಅಂಕಿಅಂಶ ಅಲ್ಲ, ಇದು ಸಾರ್ವಜನಿಕರ ಹಣ. ಈ ಮೊತ್ತದಿಂದ ರಾಜ್ಯದಾದ್ಯಂತ ನೂರಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಿರ್ಮಾಣ ಮಾಡಬಹುದಾಗಿತ್ತು, ಅಥವಾ ಸಾವಿರಾರು ಬಡ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೂ ಸಹ ನೆರವಾಗಬಹುದಾಗಿತ್ತು. ಇಂತಹ ಬೃಹತ್ ಲೂಟಿಯಿಂದಾಗಿ ರಾಜ್ಯದ ಅಭಿವೃದ್ಧಿ ವೇಗಕ್ಕೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಈ ಜಾಲದ ಸೂತ್ರಧಾರಿಗಳು ಅನುಸರಿಸ್ತಾ ಇದ್ದಂತಹ ಹಾದಿ ಏನಿದೆ ಅಲ್ವಾ, ಅದು ಅತ್ಯಂತ ಕುತಂತ್ರದಿಂದ ಕೂಡಿತ್ತು. ಇವರು ಯಾವುದೇ ರೀತಿ ಅವ್ಯವಹಾರದ ಅರಿವಿಲ್ಲದ ಕೂಲಿ ಕಾರ್ಮಿಕರು ಮತ್ತೆ ಅಮಾಯಕ ಜನರ ಪಾನ್ ಮತ್ತೆ ಆಧಾರ್ ಕಾರ್ಡ್ಗಳನ್ನ ಅಕ್ರಮವಾಗಿ ಸಂಗ್ರಹಣೆ ಮಾಡ್ತಾ ಇದ್ರು. ಅಮಾಯಕ ಜನರ ಪ್ಯಾನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ಗಳನ್ನ ಅಕ್ರಮವಾಗಿ ಬಳಕೆ ಮಾಡಿಕೊಂಡು ಹಲವು ನಕಲಿ ಕಂಪನಿಗಳನ್ನ ನೋಂದಣಿ ಮಾಡ್ಕೊಳ್ತಾ ಇದ್ರು. ಹೀಗೆ ಸಂಗ್ರಹ ಮಾಡಿದಂತಹ ದಾಖಲಾತಿಗಳ ಮೂಲಕ GST ಪೋರ್ಟಲ್ನಲ್ಲಿ ಅಸ್ತಿತ್ವವಿಲ್ಲದ ನಕಲಿ ಕಂಪನಿಗಳನ್ನ, ಅಂದ್ರೆ ಶೆಲ್ ಕಂಪನೀಸ್ ಸೃಷ್ಟಿಯನ್ನ ಮಾಡ್ತಾ ಇದ್ರು.
GST ವ್ಯವಸ್ಥೆಯಲ್ಲಿರುವಂತಹ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ ITC ಅನ್ನುವಂತಹ ನಂಬಿಕೆ ಆಧಾರಿತ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಂಡು ನಕಲಿ ಇನ್ವಾಯ್ಸ್ಗಳನ್ನ ಫೇಕ್ ಇನ್ವಾಯ್ಸನ್ನ ಸೃಷ್ಟಿ ಮಾಡಲಾಗ್ತಾ ಇತ್ತು, ಸಲ್ಲಿಸಲಾಗ್ತಾ ಇತ್ತು. ವಾಸ್ತವದಲ್ಲಿ ಯಾವುದೇ ಲೋಡ್ ಗಾಡಿಗಳು ಚಲಿಸ್ತಾ ಇರಲಿಲ್ಲ, ಕೇವಲ ಬಿಲ್ಗಳು ಮಾತ್ರ ರವಾನೆ ಆಗ್ತಾ ಇತ್ತು. ಈ ನಕಲಿ ಬಿಲ್ಗಳನ್ನ ತೋರಿಸಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಪಡೆದುಕೊಳ್ತಾ ಇತ್ತು. ಈ ತನಿಖೆಯು ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿಗೂ ಸಹ ಹರಿದಾಡಿದ್ದು ಅಂತಾರಾಜ್ಯ ಜಾಲವನ್ನ ಬಹಿರಂಗಪಡಿಸಿದೆ. ಹಗರಣದ ಪ್ರಮುಖ ಸೂತ್ರಧಾರಿ ಆಂಧ್ರದ ಚಿತ್ತೂರು ಮೂಲದ ತೌಕೀರ್ ಅಲಿಯಾಸ್ ಮೊಹಮ್ಮದ್ ಅನ್ನುವಂಥವನನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ. ಇನ್ನು ತೆರಿಗೆ ಇಲಾಖೆಯ ತಾಂತ್ರಿಕ ಪರಿಶೀಲನೆಯ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಈ ತಂಡ ಏನಿದೆ ಇದು GST ನೋಂದಣಿಯನ್ನ ರದ್ದು ಮಾಡ್ತಾ ಇತ್ತು. ಪ್ರತಿ ಬಾರಿಯೂ ಹೊಸ ಮೊಬೈಲ್ ಸಂಖ್ಯೆಗಳನ್ನು ಬಳಕೆ ಮಾಡಿಕೊಂಡು ತನಿಖಾಧಿಕಾರಿಗಳು ಡಿಜಿಟಲ್ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚದಂತೆ ಏನಿದೆ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಏನಿರುತ್ತೆ ಅದನ್ನ ಪತ್ತೆ ಹಚ್ಚಬಾರದು ಅನ್ನುವಂಥ ಕಾರಣಕ್ಕಾಗಿ ಮಣ್ಣೆರ್ಚ್ತಾ ಇದ್ರು ಇವರು. ಡಿಜಿಟಲ್ ಅಪರಾಧ ಲೋಕದಲ್ಲಿ ಇಂತಹ ಬಂದು ಹೋಗುವ ಹಿಟ್ ಅಂಡ್ ರನ್ ಮಾದರಿಯ ನಕಲಿ ಕಂಪನಿಗಳನ್ನ ಪತ್ತೆ ಹಚ್ಚೋದು ದೊಡ್ಡ ಸವಾಲಿನ ಕೆಲಸ. ಆದರೆ ಸಾರ್ವಜನಿಕರಾದ ನಾವು ಕಲಿಬೇಕಾದಂತಹ ಪಾಠ ಬಹುದೊಡ್ಡದಿದೆ. ದಾಖಲಾತಿಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ತೋರುವಂತಹ ಒಂದು ಸಣ್ಣ ನಿರ್ಲಕ್ಷ್ಯವು ಕೂಡ ನಿಮ್ಮನ್ನೇ ಆರ್ಥಿಕ ಅಪರಾಧದ ಭಾಗವಾಗಿಸಿಬಿಡಬಹುದು. ನೆನ್ಪಿಟ್ಕೊಳ್ಳಿ, ವಂಚಕರು ನಿಮ್ಮ ಮನೆ ಬಾಗಿಲಿಗೆ ಬಂದು ದಾಖಲೆಯನ್ನು ಸಹ ಕೇಳಬಹುದು. ಯಾವುದೋ ಸಣ್ಣ ಲಾಭಕ್ಕಾಗಿ ನಿಮ್ಮ ಆಧಾರ್ ಅಥವಾ ಪಾನ್ ಕಾರ್ಡ್ನ ಎಚ್ಚರವನ್ನು ವಹಿಸಿ. ನಿಮ್ಮ ದಾಖಲೆಯು ಯಾವುದೋ ವೆಸ್ಟ್ ಬಿಲ್ಲಿಂಗ್ ಹಗರಣಕ್ಕೆ ಬಳಕೆ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಖಾತರಿ ನಿಮಗಿದ್ರೆ ಜಾಗೃತರಾಗಿರಿ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.